ಇಂದು ರಾತ್ರಿ 9:57ಕ್ಕೆ ಬ್ಲಡ್ ಮೂನ್ ಗೋಚರ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಗರದ ಅನೇಕ ದೇಗುಲಗಳ ಬಾಗಿಲುಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಇತ್ತ ಗವಿಗಂಗಾಧರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ದೇಗುಲವನ್ನ ಬಂದ್ ಮಾಡ್ತಾ ಇದ್ದಾರೆ. ಕಾಡು ಮಲ್ಲಿಕಾರ್ಜುನ ದೇವಾಲಯ ಸಂಜೆ 7ಕ್ಕೆ ಕ್ಲೋಸ್ ಆಗುತ್ತೆ. ಮಂಡೆ ಮಹಾಕಾಳಿ ದೇವಸ್ಥಾನ 8:30ಕ್ಕೆ ಕ್ಲೋಸ್ ಆಗುತ್ತೆ. ಗಾಳಿ ಆಂಜನೇಯ ದೇಗುಲ ಸಂಜೆ 5 ಗಂಟೆಗೆ ಕ್ಲೋಸ್ ಆಗ್ತಾ ಇದೆ. ಎಲ್ಲಾ ದೇಗುಲಗಳಿಗೂ ಅರ್ಚಕರಿಂದ ದರ್ಬೆಯ ಬಂಧನ ಆಗ್ತಾ ಇದೆ. ಗ್ರಹಣದ ಮೋಕ್ಷದ ಬಳಿಕ ನಾಳೆ ಬೆಳಗ್ಗೆ 5ಕ್ಕೆ ಶುದ್ಧಿ ಕಾರ್ಯಗಳು ನೆರವೇರುತ್ತೆ. ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಈಗಾಗಲೇ ಗವಿಗಂಗಾಧರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ವಿನಯ್ ಇದ್ದಾರೆ. ವಿನಯ್, ಇವತ್ತು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇರುವುದರಿಂದಾಗಿ ಗವಿಗಂಗಾಧರ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ನೆರವೇರುತ್ತೆ? ಭಕ್ತರಿಗೆ ಇವತ್ತು ದೇವರ ದರ್ಶನಕ್ಕೆ ಅವಕಾಶವಿದೆಯಾ? ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಿದ್ದಾರೆ? ಶಕುಂತಲಾ, ಸದ್ಯ ಸೌರಮಂಡಲದಲ್ಲಿ ಇವತ್ತು ಖಗ್ರಾಸ ಚಂದ್ರಗ್ರಹಣ ಅಂದ್ರೆ ಸಂಪೂರ್ಣವಾಗಿ ಚಂದ್ರಗ್ರಹಣ ಭಾರತದಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಗೋಚರಿಸ್ತಾ ಇದೆ. ಹೀಗಾಗಿ ಈ ವರ್ಷ ಮತ್ತು ಇದು ಪೂರ್ಣ ಚಂದ್ರ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಿರುವಂತಹ ಖಗ್ರಾಸ ಚಂದ್ರಗ್ರಹಣ, ಅದರಲ್ಲೂ ಬ್ಲಡ್ ಮೂನ್ ಅಂತ ಇದನ್ನ ವಿಜ್ಞಾನಿಗಳು ಕರೀತಾ ಇದ್ದಾರೆ. ಸಾಕಷ್ಟು ನಿದರ್ಶನಗಳನ್ನು ಕೂಡ ತಾಮ್ರ ಮತ್ತು ಕೆಂಪು ಬಣ್ಣದ ಲೇಪಿತವಾಗಿರುವಂತಹ ಚಂದ್ರಗ್ರಹಣ ಸಂಪೂರ್ಣ ಪ್ರಮಾಣದಲ್ಲಿ ಇವತ್ತು 9:57 ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇನ್ನು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಅಂದ ತಕ್ಷಣವೇ ಪ್ರಕೃತಿಯ ಬದಲಾವಣೆಗಳು ಮತ್ತು ಇದರ ಇಂಪ್ಯಾಕ್ಟ್ಗಳು ಕೂಡ ದೇವಸ್ಥಾನ ಆಗಿರ್ಬೋದು, ಜನರಾಗಿರ್ಬೋದು ಮತ್ತು ಭಕ್ತಾದಿಗಳ ಮೇಲೆ ಇರೋದ ಕಾರಣಕ್ಕಾಗಿ ಇವತ್ತು ನಾನೀಗ ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಗವಿಗಂಗಾಧರೇಶ್ವರ ದೇವಸ್ಥಾನ, ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಚಂದ್ರಗ್ರಹಣದ ಪ್ರಯುಕ್ತ 11 ಗಂಟೆಯ ನಂತರ ದೇವಾಲಯವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ, ದರ್ಬೆಯಿಂದ ಬಂಧನ ಮಾಡಲಾಗುತ್ತೆ. ಬಳಿಕ ಅಂದ್ರೆ ಗ್ರಹಣ ಮುಕ್ತಿಯಾದ ಬಳಿಕ ಅಂದ್ರೆ 8ನೇ ತಾರೀಕು ಬೆಳಗ್ಗೆ 8 ಗಂಟೆ ನಂತರವೇ ಈ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ. ಶಿವನ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಜೊತೆಗೆ ವಿಶೇಷವಾಗಿ ಸಿದ್ಧತೆಗಳನ್ನ ಬೆಳಗಿನ ದಿವಸ ಪೂಜೆಗಳನ್ನು ಮಾಡಲಾಗುತ್ತೆ. ಇನ್ನು ಇವತ್ತು ಗ್ರಹಣ ಹಿನ್ನೆಲೆಯಲ್ಲಿ 11 ಗಂಟೆಗೆ ದೇವಸ್ಥಾನವನ್ನು ಈಗಾಗಲೇ ಶುದ್ಧೀಕರಣವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಶಿವನಿಗೆ ವಿಶೇಷವಾಗಿ ಅಭಿಷೇಕಗಳನ್ನ ಮತ್ತು ಪೂಜಾ ಕೈಂಕರ್ಯಗಳನ್ನ ದೇವಾಲಯದ ಆವರಣದಲ್ಲಿ ಮಾಡಲಾಗ್ತಾ ಇದೆ. ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಮತ್ತು ಅಭಿಷೇಕ, ರುದ್ರಾಭಿಷೇಕ ಬಳಿಕ ಶಿವನ ದೇವಾಲಯವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಜೊತೆಗೆ ಭಕ್ತಾದಿಗಳಿಗೆ ದರ್ಶನವನ್ನು ಕೂಡ ನಿಲ್ಲಿಸಲಾಗುತ್ತೆ. ಇದಾದ ಬಳಿಕ ಅಂದ್ರೆ ಗ್ರಹಣ ಮುಗಿದ ಬಳಿಕವೇ ಅಂದ್ರೆ ನೆಕ್ಸ್ಟ್ ದಿನ ಮರುದಿನವೇ ದೇವಸ್ಥಾನವನ್ನು ಮರು ಓಪನ್ ಮಾಡಲಾಗುತ್ತೆ. ಜೊತೆಗೆ ಭಕ್ತಾದಿಗಳಿಗೆ ವಿಶೇಷವಾಗಿ ಅವಕಾಶವನ್ನು ಕೊಡಲಾಗುತ್ತೆ ಮತ್ತು ಸೋಮವಾರದ ದಿನ ವಿಶೇಷವಾಗಿ ರುದ್ರಾಭಿಷೇಕ ಸೇರಿದಂತೆ ವಿಶೇಷವಾದಂತಹ ಗ್ರಹಣ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನು ನೀವು ದೇವಸ್ಥಾನದ ಒಳಭಾಗದಲ್ಲಿ ನೋಡಬಹುದು, ಬೆಳಗ್ಗೆಯಿಂದಲೇ ದೇವಸ್ಥಾನವನ್ನ ಶುದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತೆ. ಜೊತೆಗೆ ಸಂಪೂರ್ಣವಾಗಿ ದೇವಸ್ಥಾನವನ್ನ ಗ್ರಹಣದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಗಳಾಗಿರ್ಬೋದು, ಶುದ್ಧಿ ಮಾಡುವಂಥದ್ದಾಗಿರ್ಬೋದು ಮತ್ತು ವಿಶೇಷವಾಗಿ ಇವತ್ತು ಗ್ರಹಣಕ್ಕೂ ಮೊದಲು ನಡೀಬೇಕಾದಂತಹ ಪೂಜೆಗಳು ಮತ್ತು ಕೈಂಕರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಸಿದ್ಧತೆಗಳು ಮಾಡಿಕೊಳ್ಳಲಾಗುತ್ತೆ. ಇನ್ನೇನು ಕೆಲವೇ ಗಂಟೆಗಳು ಅಂದ್ರೆ 11 ಗಂಟೆಗೆ ಸರಿಯಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನವನ್ನ ದರ್ಬೆಯಲ್ಲಿ ಬಂಧನವನ್ನ ಮಾಡಿ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ಮರುದಿನವೇ ಸೋಮವಾರವೇ ವಿಶೇಷವಾಗಿ ಶಿವನಿಗೆ ಅಭಿಷೇಕಗಳು, ಪಂಚಾಮೃತ ಅಭಿಷೇಕದ ನಂತರ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಶಕುಂತಲಾ.